जिल्हा सहकार क्षेत्रातील जारकिहोळी आणि कत्ती कुटुंबांमधील प्रतिष्ठेच्या लढतीमुळे चर्चेत असलेल्या बीडीसीसी बँक निवडणुकीत निकाल स्पष्ट होण्यापूर्वीच संचालक पदाचे इच्छुक अधिक सावध झाले आहेत. त्यांनी आपल्या मतदारांना सुरक्षित ठेवण्यासाठी बेळगावातील खासगी हॉटेलमधून शेजारच्या राज्यात पर्यटनासाठी पाठवलं आहे. होय, बेळगाव जिल्ह्याचं राजकारण राज्याच्या राजकारणावर परिणाम करू शकतं इतकी ताकद त्यामध्ये आहे. परंतु जिल्हा राजकारणात कोणावर विश्वास ठेवावा हेच कठीण झालंय. आज एका नेत्यासोबत असलेले लोक उद्या दुसऱ्याच प्रलोभनाला बळी पडून बाजू बदलू शकतात. या भीतीने सावकार गटाने आपले मतदार आलिशान बसमधून गोवा आणि महाराष्ट्रात फिरायला पाठवले आहेत. बीडीसीसी बँक निवडणुकीत जारकिहोळी बंधूंच्या पॅनलमधील 9 संचालक आधीच बिनविरोध निवडले गेले आहेत. मात्र विरोधी गटाने जातीचा ट्रम्प कार्ड वापरून उरलेल्या 7 संचालकांच्या निवडणुकीत मतदारांना आकर्षित करण्याचा प्रयत्न करू शकतात अशी शक्यता गृहीत धरून या योजनेची आखणी करण्यात आली. त्यामुळे सोमवारी संध्याकाळी बेळगाव शहराच्या उपनगरातील प्रतिष्ठित हॉटेलमधून समर्थक मतदारांना पर्यटनासाठी रवाना करण्यात आलं असून ते थेट 19 ऑक्टोबर रोजी मतदानाच्या दिवशी डीसीसी बँकेच्या निवडणुकीसाठी परत येणार आहेत. ಎಲ್ಲರಿಗೂ ನಮಸ್ಕಾರ. ಬರುವಂಥ DCC ಬ್ಯಾಂಕ್ ಚುನಾವಣೆ ನಿಮಿತ್ತ ನಿಪ್ಪಾಣಿ ತಾಲೂಕಿನ ಸ್ಪರ್ಧೆಯಲ್ಲಿ ನಾವೆಲ್ಲ ಅಣ್ಣ ಸಾಬ್ ಜೊಲ್ಲೆ ಅವರಿಗೆ ಸಪೋರ್ಟ್ ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸಭೆ ಮಾಡ್ತಾಯಿದ್ವಿ. ಯಾಕೆ ಸಭೆಯಲ್ಲಿ ಕೂಡ ಭಾಳಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ. ಅದು ಕನ್ಫ್ಯೂಷನ್ ದೂರ ಮಾಡಲಿಕ್ಕೆ ಇದು ಸಭೆ ಅಂತ ನಾನು ಭಾವಿಸಿದ್ದೀನಿ. ಈಗಾಗಲೇ ಕಳೆದ 4-5 ತಿಂಗಳಿಂದ ಬಾಲಚಂದ್ರ ಜಾರಕಿಹೊಳಿಯವರು ಅಣ್ಣ ಸಾಬ್ ಜೊಲ್ಲೆ ನೇತೃತ್ವದಲ್ಲಿ DCC ಬ್ಯಾಂಕ್ ಯಾವ ರೀತಿ ಚುನಾವಣೆ ಮಾಡಬೇಕಂತ ಒಂದು ಚರ್ಚೆ ನಡೀತಾನೆ. ನಮಗೂ ಎಲ್ಲಿ ಅವರಿಗೆ ಅವಶ್ಯಕತೆ ಇದೆ ನಮ್ಮ ಸಪೋರ್ಟ್ ಕೂಡ ಮಾಡ್ತಾ ಬಂದಿದ್ದೇವೆ. ಇವತ್ತು ಅವರಿಬ್ಬರು ನೇತೃತ್ವದಲ್ಲಿ 9 ಜನ ವಿರೋಧ ಆಯ್ಕೆಯಾಗಿದ್ದಾರೆ. ಅದು ಭಾಳ ದೊಡ್ಡ ವಿಶೇಷ. ಇನ್ನೂ 7 ಚುನಾವಣೆ ಆಗಬೇಕಾಗಿದೆ. ಅದರಲ್ಲಿ ಸುಮಾರು ಜನ ಎರಡು ಕಡೆ ಸ್ಪರ್ಧೆ ಆದರೂ ಕೂಡ ಕೆಲವು ಕಡೆ ನಮ್ಮವರಿದ್ದಾರೆ. ಭಾಳ ನಮ್ಮದು 2-3ರಿಂದ ನಮ್ಮ ವಿರೋಧವಾಗಿ ಮಾನಸಿಕ ಅಂದರೆ ನಮ್ಮ ಜೊತೆನೇ ಇರ್ತಾರೆ. ಆದರೆ ಒಳಗಿಂದ ಒಳಗೆ ವಿರೋಧ ಮಾಡ್ತಿರ್ತಾರೆ. ನಮ್ಮ ಜೊತೆನೇ ಇರ್ತಾರೆ. ಅವರು ಒಂದು 3 ಜನ ಬಗ್ಗೆ ಅಷ್ಟೇ ನಮ್ಮ ಜೊತೆ ಇರೋಲ್ಲ ಅಂತ ನಮ್ಮದೊಂದು ಲೆಕ್ಕಾಚಾರ. ಸೊ 13-14 ಜನ ನಮ್ಮ ಜೊತೆ ಗಟ್ಟಿಯಾಗಿರ್ತಾರೆ. ಸೊ ಈ ಸಂದರ್ಭದಲ್ಲಿ ಪಕ್ಷ ಬೇರೆ ಇರ್ಬೋದು, ವಿಚಾರಗಳು ಬೇರೆ ಇರ್ಬೋದು, ಆದರೆ ಸಹಕಾರಿ ತತ್ವಡಿ ಇವತ್ತು DCC ಬ್ಯಾಂಕ್ಗೆ ರಾಜಕೀಯ ರಹಿತ, ಯಾವುದೇ ಪಕ್ಷದ ರಹಿತವಾಗಿ ಇವತ್ತು ಚುನಾವಣೆ ಮಾಡಬೇಕಂತ ಸುಮಾರು 1 ವರ್ಷ ಹಿಂದೆ ಒಂದು ನಿರ್ಧಾರ ಆಗಿದೆ. ಆ ನಿರ್ಧಾರ ಹಿನ್ನೆಲೆಯಲ್ಲಿ ಇವತ್ತು ನಾವು ನಿಪ್ಪಾಣಿ ಇರ್ಬೋದು, ಬೇರೆ ಬೇರೆ ಕಡೆ ಕೂಡ ನಾವು ಚುನಾವಣೆ ಮಾಡ್ತೀವಿ. ಅಲ್ಲಿ ಕಾಂಗ್ರೆಸ್ನವರು ಈಗಾಗಲೇ ಆಯ್ಕೆ ಆಗಿದ್ದಾರೆ, BJP ಅವರು ಆಗಿದ್ದಾರೆ. ಸೊ ಎಲ್ಲರೂ ಇದರಲ್ಲಿ ಆಯ್ಕೆ ಆಗಿದ್ದಾರೆ. ಇದನ್ನು ಯಾವುದೇ ಪಕ್ಷಕ್ಕೆ ಸೀಮಿತವಾದಂಥ ಚುನಾವಣೆ ಅಲ್ಲ. ಅದಕ್ಕಾಗಿ ತಮ್ಮಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ, ಸಂಶಯ ಇದ್ದರೆ ಅದನ್ನೆಲ್ಲ ತೆಗೆದುಹಾಕಬೇಕು. ತಾವು ಅಣ್ಣ ಸಾಬ್ ಜೊಲ್ಲೆ ಅವ್ರ ಪರವಾಗಿ ಗಟ್ಟಿಯಾಗಿ ನಿಲ್ಲಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ತಾರೆ. ಯಾಕಂದರೆ ಕೆಲವರು ಇನ್ನೂ ರೀತಿ ಬೇರೆ ಬೇರೆ ಹೇಳ್ತಾರೆ, ಆ ರೀತಿ ಇದೆ, ಈ ರೀತಿ ಇದೆ. ಯಾವುದೇ ರೀತಿ ಇಲ್ಲ. ನೀವು ಅಣ್ಣ ಸಾಬ್ ಜೊಲ್ಲೆ ಅವ್ರಿಗೆ ಸುಮಾರು 85 ಮತಗಳನ್ನು, ಬಹುಶಃ 85 ನಮಗೆ ಬೆಳಿಬೇಕಾದ ಆರೋಗ್ಯರು ಸಾಕು. 60+ ಆದರೂ ಗೆಲ್ತೀವಿ ನಾವು. 85 ಗೆಲ್ತೀವಿ, 60+ ಆದರೂ ಕೂಡ ಗೆಲ್ತೀವಿ. ಅದಕ್ಕಾಗಿ ತಾವೆಲ್ಲ ಬಂದಿದ್ದೀರಿ. ಇನ್ನೂ ಬರುವಂಥವ್ರು ಇದ್ದಾರೆ, ಇನ್ನೂ 4-5 ಜನ ಹೊರಗಡೆ ಇದ್ದಾರೆ. ಅವರು ಕೂಡ ನಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಅಂದರೆ ಒಂದು ಸಹಕಾರಿ ತತ್ವಡಿ ತಾವು ನಮಗೆಲ್ಲ ಸಹಕಾರ ಮಾಡಬೇಕು. ಅಣ್ಣ ಸಾಬ್ ಅವ್ರಿಗೆ ಜಯಶಾಲಿ ಮಾಡಬೇಕು ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ ಎಲ್ಲರೂ. ನಮಸ್ಕಾರ. ವೇದಿಕೆ ವಾಸನೆಲ್ಲ ಹಿರಿಯ ಧುರೀಣರೇ, ನಿಪ್ಪಾಣಿ ಭಾಗದ PKPS ಸೊಸೈಟಿ ಡೆಲಿಗೇಷನ್ ಪಡೆದಂಥ ಎಲ್ಲರಿಗೂ ವಿಶೇಷ ನಮಸ್ಕಾರಗಳು. ಭಾಳಷ್ಟು ನಿಪ್ಪಾಣಿ ಭಾಗದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಇವತ್ತು ಬಹುಶಃ ಕ್ಲಿಯರ್ ಆಗಿ ಅನ್ಸುತ್ತೆ. अभी बालचंद्र हिंदी में बात किया, मैं कन्नड़ चलता है ना. ಯಾಕಂದ್ರೆ ಬೋರ್ಗಾವ್ದವ್ರು ಹೆಂಗದ ಗೊತ್ತೈತೆ ನಿಮಗೆ. ಯಾರು ಅಧಿಕಾರದ ಕಾಲ್ ಬಗ್ಗೆ ಕುಣ್ತಾವ್ರು. ಅದಕ್ಕೆ ಭಾಳ ಮಂದಿ ಮೋಸ ಮಾಡಿ ಭಾಳ ಮಾಡಿದ್ರೆ ದಯವಿಟ್ಟು ಅದಕ್ಕೆ ಹಚ್ಚಿ ಮಾತಾಡಬೇಡ. ಅಣ್ಣ ಸಾಹೇಬ್ ಆರಿಸ್ಬಿಟ್ಟ
19 ರಿಸಲ್ಟ್ ಅಂತ ಮುಂದಿನ ವಿಷಯ ಭಾಳ ಚರ್ಚೆ ಮಾಡೋದೈತಿ. ಈಗ ಇವತ್ತು ಬಹುಶಃ ವಿಡ್ರಾಲ್ ಮುಗಿದು ಇವತ್ತು ಯಾರ ನಿಲ್ತಾನೆ ಫೈನಲ್ ಆಗಿದೆ. ಅವು ಖರೆ ಅಂದರೆ ನಮ್ಮ ಜಾರಕಿಹೊಳಿ ಉಪಕಾರ ಮಾಡ್ಬೇಕಾದ್ರೆ ವಿಡ್ರಾ ಮಾಡ್ಕೋಬೇಕಿತ್ತು. ಇವತ್ತು ಅಣ್ಣ ಹೋಗಿತ್ತು, ಆದರೆ ಆಗಲಿಲ್ಲ. ನಮ್ಮ ಮೊದಲ ಮೊನ್ನೆ ಉಸ್ತುವಾರಿ ಸಚಿವರು ಬೆಂಗಳೂರು ಹೇಳಿದ್ದೆ ನಾನು ಮಂತ್ರಿ ಒಂದು ಕಾಲು ಬರ್ತಿದ್ರು, ಈಗ ನಿನ್ನ ಕಾಲು ಬರ್ತಾರಪ್ಪ ಅವ್ರ ಕೈ ಕೊಡೋತ್ತೆ ಬೆಂಗಳೂರು ಮಣ್ಣು ಹೇಳಿ ಬಂದಿದ್ದೆ. ಅವ್ರೇನು ತಪ್ಪೋದ್ರ ಅವ್ರು ಯಾರು ಅಧಿಕಾರ ತಗೊಂಡು ಬರ್ತಾರೋ ಕೈ ಕೊಡ್ತಾರೆ ಮೊನ್ನೆ ಹೇಳಿ ಬಂದಿದ್ದೆ ಅಣ್ಣ ಸಾಹೇಬ್. ಅದಕ್ಕೆ ಆಯ್ತು, ಎಲೆಕ್ಷನ್ ಮಾಡೋಣ. ಇನ್ನೊಂದು ಇವತ್ತು ಅಣ್ಣ ಪದಾಗ ಬಂದು ಇನ್ನೊಂದು 4 ದಿನ ಬಿಟ್ಟು ರಿಸಲ್ಟ್ ಆಕೈತಿ. ಎಲ್ಲ ಕೂಡಿ ಅಣ್ಣ ಸಹ ಆರಿಸ್ಕೊಟ್ಟ ಬ್ಯಾಂಕ್ ಒಂದು ಅಭಿವೃದ್ಧಿ ಮಾಡಿ ಅಲ್ಲೇ ಯಾರಿಗೂ, ಯಾಕಂದರೆ ಹಿಂದಿನ ಆಡಳಿತ ಮಾಡಿದ್ರೆ ಭಾಳಷ್ಟು ಅವ್ಯವಹಾರ ಕೇಳಿದ್ವಿ ನಾವು, ನಮಗೆ ಗೊತ್ತಿಲ್ಲ. ಬ್ಯಾಂಕ್ ಬಗ್ಗೆ ಕೆಟ್ಟ ವಿಚಾರ ಮಾಡಿದಾಗ ಹೆಂಗೆ ಅಣ್ಣ ಸಾಹೇಬ್ ಬಿರೇಶ್ ಸೊಸೈಟಿ ಹೆಂಗೆ ನಡೆಸಲ್ಲ, ಅದಕ್ಕೆ ಚೆನ್ನಾಗಿ ಬ್ಯಾಂಕ್ ನಡೆಸಿ. ಯಾಕೆ ಮಂಗಳೂರು ಬೇಕಿದ್ದು ಹೆಚ್ಚು DC ಬ್ಯಾಂಕ್ ಮಂಗಳೂರಿಗೆ ಹೆಚ್ಚು ಚೆನ್ನಾಗಿ ಬೆಳಗಾವಿ DC ಬ್ಯಾಂಕ್ ಮಾಡೋಣ, ಒಳ್ಳೆ ರೀತಿಯಿಂದ ಆಡಳಿತ ನಡೆಸೋಣ. ಈಗಾಗಲೇ ನಮ್ಮ 9 ಬಜಾಗಿ ಇರೋದು ಮಂದಿ ಗೊತ್ತಾಗಿದೆ. ಒಬ್ಬಿಬ್ಬರು ಬಂದರೆ ಅಲ್ಲೇ ಇಬ್ಬರು ಕೊಂಡೋಗ್ಬೇಕಾಗ್ತವ್ರ. ನಮ್ಮ ಮೆಜಾರಿಟಿ ಆಕೈತಿ, ಒಳ್ಳೆ ಕೆಲಸ ಮಾಡೋಣ. ಅಣ್ಣ ಸಾಹೇಬ್ ಆರಿಸ್ಕೊಟ್ಟ ಮತ್ತೆ ಬ್ಯಾಂಕ್ ಶ್ರವಣ ಮಾಡ್ಕೊಂಡು ಹೇಳಿ ಮತ್ತೆ ಮುಗಿಸ್ತಾನೆ. ಜಯ ಅಣ್ಣ ಸಾಹೇಬ್ ಶಶಿಕಲಾ ವಹಿನಿಯವರೇ ಹಾಗೂ ನಿಪ್ಪಾಣಿ ಭಾಗದಿಂದ ಆಗಮಿಸಿದ ಎಲ್ಲ BJPS ಎಲ್ಲ ಡೆಲಿಗೇಟ್ ಬಂದಿರಿ. ನಮಗೆಲ್ಲ ಯಾಕಂದ್ರೆ ನಮ್ಮ ಅಪೇಕ್ಷೆ ಭಾಳ ಇತ್ತು. आप बहुत अपेक्षा कर रहे थे ना, मतलब अपेक्षा थी, मतलब एक बार उस्तुवारी मंत्री सतीश चंद्र जारकिहोली आके मिले, क्योंकि सब लोग बोल रहे थे, अभी मीडिया वाले भी मुझे पूछ रहे थे ये पीछे ऐसे चल रहा है, ऐसे अभी कुछ ऐसे नहीं चल रहा है. आपको वही मतलब मैं बात क्लियर करता हूँ. हम सब लोग मिलकर जो जारकिहोली फैमिली है, सब लोग अन्ना साहब के पीछे खड़े हैं, रहेंगे. देखो, चुनाव कांग्रेस बीजेपी का अलग होता है, कोऑपरेटिव अलग होता है. मैंने निप्पानी में हालसिद्धनाथ मंदिर में आके भी मैंने बात किया था, क्योंकि वो अलग होता है, अलग होता है. क्योंकि अभी हम लोग बहुत ईमानदारी से उनके साथ है. आप भी मतलब एक बार आप बोल रहे थे, उस्तुवारी मंत्री साहब आके एक बार बात करें, आपको बोले, उन्होंने भी अपनी बात रखी, क्लियर की. इसके लिए मेरी आपको सब विनती है, रिक्वेस्ट है, आपको भी टूर पे हमारे साथ चलना पड़ेगा. अभी चलना ही पड़ेगा, कुछ नहीं मतलब अभी इनको पहले लीड करेंगे, मतलब तो उसके सब हम भी आ रहे हैं, कल हम भी वो आ रहे हैं, मतलब क्योंकि सब रामपुर वाले उधर है, चित्तूर वाले, सब जितने रायगढ़ वाले जितने भी चुनाव हो रहे हैं सबको एक एक होटल में रखेंगे, 1-1 घंटा प्रचार करके वहीं बैठेंगे डेली, मतलब चुनाव होने तक. इसके लिए मेरी रिक्वेस्ट है, आप कोई भी बात को दिमाग में मत रखो, इधर रहने वाले हमको वोट डालेंगे, उधर रहेंगे, इधर कोई वोट नहीं, जो इधर है यहीं पे रहेंगे, वो लोग वहीं पे रहेंगे. ऐसे क्रॉस वोटिंग कुछ नहीं होगा. हम लोग ईमानदारी से काम करें, भगवान हमारे साथ है. हमारा इतना सीट अभी 9 सीट अनअपोज हो गया, मतलब आपको सब पता है. हम लोग अभी बहुमत हो गया, मतलब इसके बाद भी हम लोग जब बोले थे हमारा 11 या 13 सीट हमारा जीते करके हमें मतलब भरोसे चल रहे. आगे जाके मतलब जो उस्तुवारी मंत्री साहब है उनके, रमेश भाई, जितने भी अन्ना साहब जोल्ले, हमारा एक मतलब सपना है 10 साल मतलब बैंक को इतना ईमानदार से चलाएंगे. हमारे दुश्मन लोग बोलते हैं इनके अगर हाथ में बैंक गया तो ये लोग ऐसे करेंगे, हम उससे भी अच्छे करके दिखाएंगे, क्योंकि बलगम जिसमें उससे अच्छे बैंक चला के दिखाएंगे. आप लोग मतलब अभी सब लोग मतलब मन बना लिए, मतलब ये ठान के हम लोग चलेंगे. जब 19 को चुनाव होएगा, शाम को इसी होटल में बैठेंगे, जो गुलाल हो जो उसको उड़ाएंगे, पटाखे फोड़ेंगे, अन्ना साहब को जितवा के लेके आएंगे बैंक पे. आप सब लोग हमारे साथ हैं, हम सब आपके साथ हैं, सब लोग जितने भी लोग साथ हैं. आपको सब अच्छा हो जाए तो जल्दी आपको अन्ना साहब को जल्दी मतलब रात होने से पहले गोवा जाने के लिए प्लानिंग था. आप लोग चलिए, हम भी कल आपके पीछे आएंगे. सबको नमस्कार, धन्यवाद. बेळगाव शहराच्या उपनगरातील एका खासगी हॉटेलमध्ये जिल्हा प्रभारी मंत्री सतीश जारकिहोली, माजी मंत्री भालचंद्र जारकिहोली, रमेश जारकिहोली, शशिकला जोल्ले आणि माजी खासदार अण्णासाहेब जोल्ले यांच्या नेतृत्वाखाली सुमारे 80 पेक्षा जास्त PKPS मतदारांची गुप्त बैठक घेण्यात आली. या बैठकीत DCC बँकेच्या संचालक निवडणुकीबाबत सविस्तर चर्चा करण्यात आली. विनोद कोलकार, KMM मराठी, बेळगाव.